ಪ್ರತಿಯೊಬ್ಬರೂ ತಪ್ಪದೇ ವೋಟ್ ಮಾಡಬೇಕು ಅನ್ನೋದೇ ನಮ್ಮ ಕಳಕಳಿಯ ಮನವಿ. ಯಾಕೆ ಅಂತಂದರೆ 5 ವರ್ಷಕ್ಕೊಂದು ಸತಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಬರುತ್ತೆ. ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ. ನಮಗೆ ಬೇಕಾದಂತಹ ಸಚ್ಚಾರಿತ್ರವುಳ್ಳ ನ್ಯಾಯವಂತನಾದಂತಹ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಪಾಡುವಂತಹ ನಾಯಕನನ್ನು ಆರಿಸುವಂತಹ ನನ್ನ ಸಂವಿಧಾನದ ಹಕ್ಕು ನನಗೆ ನನ್ನ ದೇಶ ಕೊಟ್ಟಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಬೇಕು ಅನ್ನೋದೇ ನನ್ನ ಕಳಕಳಿಯ ಮನವಿ. ಜೊತೆಗೆ ವಿದ್ಯಾವಂತರಲ್ಲಿ ನನ್ನ ಸಪ್ರೇಟ್ ಆದ ಒಂದು ಅರಿಕೆ ಏನಿದೆ ಅಂದರೆ, ನಿಮಗೆ ರಜಾ ಸಿಕ್ಬಿಡ್ತು ಅಂತ ನೀವು ನಿಮ್ಮ ಹೆಂಡತಿ ಮಕ್ಕಳನ್ನ ಕಾರಲ್ಲಿ ಕೂರಿಸ್ಕೊಂಡು ಗೊತ್ತಾಯ್ತಾ ಉನ್ನತ ಹುದ್ದೆಯಲ್ಲಿರೋರು ಎಲ್ಲೋ ಹೋಗಿ ರೆಸಾರ್ಟಲ್ಲಿ ಕಳಿಬೇಡಿ. ಇದು ನಿಮಗೆ ಸಿಕ್ಕಿರೋ ಯೋಗ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ರೆಸಾರ್ಟ್ ಎಲ್ಲೂ ಓಡೋಗಲ್ಲ, ನೀವು ಯಾವಾಗ ಬೇಕಾದ್ರೂ ಸಹಿತ ರೆಸಾರ್ಟ್ಗೆ ಹೋಗಿ ಮಜಾ ಮಾಡ್ಬೋದು. ಆದರೆ ಎಲೆಕ್ಷನ್ ಬರೋದು 5 ವರ್ಷಕ್ಕೊಂದೇ ಸರಿ. ಅದು ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ವಂತನಾದಂತಹ ಒಬ್ಬ ನಾಯಕನನ್ನು ಆರಿಸುವಂಥ ಹಕ್ಕು ನಮಗೆ ಕೊಟ್ಟಿದೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರೂ ತಪ್ಪದೇ ವೋಟ್ ಮಾಡಬೇಕು ಅನ್ನೋದೇ ನಮ್ಮ ಕಳಕಳಿಯ ಮನವಿ. ಯಾಕೆ ಅಂತಂದರೆ 5 ವರ್ಷಕ್ಕೊಂದು ಸತಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಬರುತ್ತೆ. ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ. ನಮಗೆ ಬೇಕಾದಂತಹ ಸಚ್ಚಾರಿತ್ರವುಳ್ಳ ನ್ಯಾಯವಂತನಾದಂತಹ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಪಾಡುವಂತಹ ನಾಯಕನನ್ನು ಆರಿಸುವಂತಹ ನನ್ನ ಸಂವಿಧಾನದ ಹಕ್ಕು ನನಗೆ ನನ್ನ ದೇಶ ಕೊಟ್ಟಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಬೇಕು ಅನ್ನೋದೇ ನನ್ನ ಕಳಕಳಿಯ ಮನವಿ. ಜೊತೆಗೆ ವಿದ್ಯಾವಂತರಲ್ಲಿ ನನ್ನ ಸಪ್ರೇಟ್ ಆದ ಒಂದು ಅರಿಕೆ ಏನಿದೆ ಅಂದರೆ, ನಿಮಗೆ ರಜಾ ಸಿಕ್ಬಿಡ್ತು ಅಂತ ನೀವು ನಿಮ್ಮ ಹೆಂಡತಿ ಮಕ್ಕಳನ್ನ ಕಾರಲ್ಲಿ ಕೂರಿಸ್ಕೊಂಡು ಗೊತ್ತಾಯ್ತಾ ಉನ್ನತ ಹುದ್ದೆಯಲ್ಲಿರೋರು ಎಲ್ಲೋ ಹೋಗಿ ರೆಸಾರ್ಟಲ್ಲಿ ಕಳಿಬೇಡಿ. ಇದು ನಿಮಗೆ ಸಿಕ್ಕಿರೋ ಯೋಗ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ರೆಸಾರ್ಟ್ ಎಲ್ಲೂ ಓಡೋಗಲ್ಲ, ನೀವು ಯಾವಾಗ ಬೇಕಾದ್ರೂ ಸಹಿತ ರೆಸಾರ್ಟ್ಗೆ ಹೋಗಿ ಮಜಾ ಮಾಡ್ಬೋದು. ಆದರೆ ಎಲೆಕ್ಷನ್ ಬರೋದು 5 ವರ್ಷಕ್ಕೊಂದೇ ಸರಿ. ಅದು ನ್ಯಾಯವಂತನಾದಂತಹ ಒಬ್ಬ ನಾಯಕನನ್ನು ಆರಿಸುವಂಥ ಹಕ್ಕು ನಮಗೆ ಕೊಟ್ಟಿದೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.